ನನ್ನ ಗುರಿ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ದಿಸ್ ಇಸ್ ಶಶಿ ಅಂತ ಅನಿಸುತ್ತೆ. ನಾನು ನನ್ನ ಪರಿಶ್ರಮ, ನನ್ನ ಎಫರ್ಟ್ಗಳೆಲ್ಲ ರೈತರಿಗೆ ಸಹಾಯ ಮಾಡೋದಕ್ಕೋಸ್ಕರ. ಎಲ್ಲರೂ ಸುಮಾರು ಬಿಗ್ ಬಾಸ್ಗೆ ಏನು ಬದಲಾವಣೆಗಳಾಗಲ್ಲ. ನಮ್ಮಲ್ಲಿ ಒಂದು ಬೆಳಿಬೇಕು ಅಂತ ಹಠ, ಹಂಬಲ ಇದ್ದಾಗ ನನ್ನ ಆರ್.ಆರ್. ಮನೆಯಲ್ಲಿ ನೀವು ನೋಡಿದ್ರಲ್ಲ, ನನ್ನ ಮನೇಲಿ ನಾನು 100 ಕೋಟಿ ಮಾಡಬೇಕು ಅಂತ ಬರೆದ್ಬಿಟ್ಟಿದ್ದೆ. ನಾನು ಎಲ್ಲ ನಗೋರು ಹೆಂಗೆ ಮಾಡ್ತೇನೆ 100 ಕೋಟಿ. ಅವತ್ತಿಗೆ ಏನೂ ಗೊತ್ತೇ ಇರಲಿಲ್ಲ. ಡಿಸ್ಟರ್ಬ್ ಯು ಆ್ಯಂಡ್ ಗೋ ಬ್ಯಾಕ್. ನಾನು ಹತ್ರ ಮಾತಾಡಬಾರ್ದಿತ್ತು ಫಸ್ಟ್, ಬಟ್ ನಾನು ಇಲ್ಲಿ ಬಿಡಬಾರ್ದು. ಅದನ್ನು ನನಗನ್ಸಿತ್ತು. ನಾನು ರೈಟ್ ರಾಂಗ್ ನಂಗೆ ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂದಿದ್ದಾನೆ. ಅವ್ನಿಗೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಿದೆ. ಅಂದೆ ಗುರು ಅವನ್ನ ಬಿಗ್ ಬಾಸ್ ವಿನ್ನರ್ ಏನೋ ಮಗ ನೀನು ಅಂತಂದೆ ಕಣ. ಅಂದ್ರೆ ಆ ದೂರದೃಷ್ಟಿ ಇದ್ದಾಗ ತಾಳ್ಮೆ ಬೇಕು, ಅದು ತುಂಬಾ ತಾಳ್ಮೆ ಬೇಕು. ಆ ತಾಳ್ಮೆ ನಂಗೆ ಕಲಿಸಿದ್ದು ಬಹುಶಃ ಬಿಗ್ ಬಾಸ್. ಹೌದು ಸ್ವಾಮಿ, ಹೌದು ಸ್ವಾಮಿ. ಸರ್, ಈಗ ಅಂತಿಮವಾಗಿ ನಿಮ್ಮ ಸಂಸ್ಥೆ ಅಥವಾ ಏನು ನಡೀತಾ ಇದೆ, ಅಥವಾ ನಿಮ್ಮ ಜೀವನ, ಅಥವಾ ಸಿನಿಮಾಯಿಂದ ಭಾಳ ದೂರ ಇದ್ದೀರಾ, ಅಥವಾ ಅಲ್ಟಿಮೇಟ್ಲಿ ಏನಿದೆ ಜೀವನ ಇವತ್ತಿಗೆ? ವೆರಿ ಹ್ಯಾಪಿ, ವೆರಿ ಕಂಟೆಂಟ್ಫುಲ್. ನನ್ನ ಗುರಿ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ದಿಸ್ ಇಸ್ ಶಶಿ ಅಂತ ಅನಿಸುತ್ತೆ. ನಾನು ನನ್ನ ಪರಿಶ್ರಮ, ನನ್ನ ಎಫರ್ಟ್ಗಳೆಲ್ಲ ಇದಕ್ಕೋಸ್ಕರನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ರೈತರಿಗೆ ಸಹಾಯ ಮಾಡೋದಕ್ಕೋಸ್ಕರ, ಒಂದಷ್ಟು ಜೀವನಗಳಲ್ಲಿ ಬೆಳಗ್ತಿರೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ತಿದ್ದೆ, ಕಾರ್ಬನ್ ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದಲ್ಲ, ಇದನ್ನೆಲ್ಲ ಹೆಂಗೆ ಬೆಳೆಸೋಕ್ಕೆ ಸಾಧ್ಯ? ಬಯೋಲಾಜಿಕಲ್ ಬಳಸಿದಾಗ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ಇದ್ರ ಬಗ್ಗೆ ಇರೋ ಅವೇರ್ನೆಸ್ಸು 10%, 10% ಜನಕ್ಕೆ ಮಾತ್ರ ಗೊತ್ತು ಈ ಥರ ಇದ್ದಾವೆ ಅಂತ. ಬಟ್ ಇದನ್ನು ಬಳಕೆ ಮಾಡ್ತಿರೋದು 3%. 3% ಬಳಕೆ ಮಾಡ್ತಾರೆ. ಸೊ ಈ ಬಳಕೆ ಇವತ್ತಿಂದ 10 ವರ್ಷಕ್ಕೆ ಚೆನ್ನಾಗಾಗುತ್ತೆ. ಈ 10% ಅವೇರ್ನೆಸ್ 50% ಬರುತ್ತೆ, 5% ಬಳಕೆ 25% ಬರುತ್ತೆ. ಅವಾಗ ನಾನು ಬೆಳೆದಿರ್ತೀನಿ, ನನ್ನ ಯೋಚನೆಗಳು ಬೆಳೆದಿರ್ತವೆ, ನನ್ನ ಸಿದ್ಧಾಂತ ಬೆಳೆದಿರುತ್ತೆ. ಐ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್. ಇನ್ನೂ ನಾನು ತುಂಬ ಎದೆ ಮುಟ್ಕೊಂಡು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್. ಪ್ರತಿಯೊಬ್ಬರು ಹೇಳ್ತಾನೆ, ಸರ್ವಿಸ್ ಓರಿಯೆಂಟೆಡ್ ಇದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಸರ್ವಿಸ್ ಓರಿಯೆಂಟೆಡ್ ಇದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಬಿಸ್ನೆಸ್ ಆಗಿರಲಿ ಏನಾಗಿರಲಿ ಅಂತ ಹೇಳ್ತಾರಲ್ಲ. ನಂಗೆ ಅದು ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ ಅಂದರೆ ನಮ್ಗಾಗಿ ಬಡತನ. ಹೊಟ್ಟೆ ಹಸುವಿದ್ದಾಗ ನೀನು ಅನ್ನದ ಬಗ್ಗೆನೇ ಮಾತಾಡ್ಬೇಕು, ಬಿರಿಯಾನಿ ಬಗ್ಗೆ ಮಾತಾಡಿದ್ರೆ ಅವನಿಗೂ ತಲೆಗೆ ಹೋಗೋದಿಲ್ಲ. ಸೊ ನಂಗೆ ಆಗಲೇ ಸರ್ವಿಸ್ ಏನು ಸರ್ವಿಸು, ದುಡ್ಡು ಮಾಡ್ಕೋಬೇಕು, ಬದುಕಬೇಕು, ಜೀವನ ಕಟ್ಕೋಬೇಕು ಅಷ್ಟೇ ಗೊತ್ತಿದ್ದಿಲ್ಲ. ಪಾಸ್ ದಟ್ ಲೆವೆಲ್, ಜಸ್ಟ್ ಪಾಸ್ ದಟ್ ಲೆವೆಲ್. ಅಲ್ಲಿ ಸ್ವಲ್ಪ ಎಫರ್ಟ್ ಇರುತ್ತೆ. ಅದು ಲೆವೆಲ್ ಆಗಿತ್ತು ನಿಂಗೆ ಸಸ್ಟೈನಬಲ್ ಆದೇನಕ ಓಡಾಡೋಕ್ಕೆ ಕಾರ್ ಇದೆ, ಮನೆ ಇದೆ, ನಿನ್ಗೇನೋ ಹಿಂಗಿದೆ ಅಂದಿದ ತಕ್ಷಣ ದೆನ್ ಸರ್ವಿಸ್ ಆಟೋಮೆಟಿಕ್ ಕಮ್ಸ್ ಟು ಯುವರ್ ಮೈಂಡ್. ನಂಗೆ ಈಗ ಬೇಡ ಅಂತಂದು ನಾನು ಸಹಾಯ ಮಾಡಬೇಕು ಅನ್ಸುತ್ತೆ. ಫ್ರೀಯಾಗಿ ಮಾಡೋದಿಲ್ಲ ನಾನು ಹೇಳ್ತಾ ಇರೋದು, ಅದನ್ನ ಹೇಳ್ತಾ ಇರೋದು ಅದರದ್ದೇ. ಅದನ್ನು ನಾನು ಹೇಳ್ತಾರೆ 10 ಎಕರೆ ಇರೋನಿಗೆ 1 ಎಕರೆ ನಾನು ಫ್ರೀಯಾಗಿ ಕೊಡ್ತೀನಿ. ಸಪೋರ್ಟ್ ಮಾಡೋದು ಹೆಂಗೆ ಏನು ಅಂತ ಅದನ್ನು ನೋಡಿ ತಿದ್ಕೊಂಡು ಮಾಡೋಂಗಿದ್ರೆ ಮಾಡಿ. 10 ಎಕರೆಗೆ ಒಳ್ಳೇದು ಆಗಲಿಲ್ಲ, ಬೈಕಳಿ ನಾನು ಐ ಹ್ಯಾವ್ ನೋ ಇಶ್ಯೂಸ್. ಸೊ ದಿಸ್ ಹ್ಯಾಪನ್ಸ್. ನಮ್ಮಲ್ಲಿ ಒಂದು ಬೆಳಿಬೇಕು ಅಂತ ಹಠ, ಹಂಬಲ ಇದ್ದಾಗ ನನ್ನ ಆರ್.ಆರ್. ಮನೆಯಲ್ಲಿ ನೀವು ನೋಡಿದ್ರಲ್ಲ, ನನ್ನ ಮನೇಲಿ ನಾನು 100 ಕೋಟಿ ಮಾಡಬೇಕು ಅಂತ ಬರೆದ್ಬಿಟ್ಟಿದ್ದೆ. ನಾನು ಎಲ್ಲ ನಗೋರು ಹೆಂಗೆ ಮಾಡ್ತೇನೆ 100 ಕೋಟಿ ಅಂತ. ಅವತ್ತಿಗೆ ಏನೂ ಗೊತ್ತೇ ಇರಲಿಲ್ಲ. ಕಂಪ್ನಿ ಮಾಡೋದು ಹೆಂಗೆ ಗೊತ್ತಿರಲಿಲ್ಲ, ಏನು ಮಾಡಬೇಕು ಗೊತ್ತು, ಏನೂ ಗೊತ್ತಿಲ್ಲ. ಇವತ್ತು 100 ಕೋಟಿ ಮಾಡೋಕ್ಕೆ ದಾರಿ ಕಾಣಿಸ್ತಿದೆ ನನಗೆ. ಸ್ವಾಶ್ ಕಂಪ್ನಿ ಇಟ್ ವಿಲ್ ಡೆಫಿನೆಟ್ಲಿ ಗೋ ಟು 100 crore. ಇಟ್ ವಿಲ್ ಡೆಫಿನೆಟ್ಲಿ ಗೋ. ಇನ್ನು ನನ್ನ ಜನ್ರೇಷನಲ್ಲಿ ನಾನು 100 ಕೋಟಿಗೆ ಎತ್ಕೊಂಡು ಹೋಗ್ತೀನಿ. ಅದನ್ನು ನಂಗೆ ದಾರಿ ಇದೆ. ಅವತ್ತು ಬರ್ದವ ನಾನು ದಡ್ಡ ಅನ್ಕೋಬೇಕಷ್ಟೇ. ನಿಜ. ಸೊ ಈಗ ಕಂಪನಿ ಅನ್ನೋದು ಕೇವಲ ನಿಮ್ಮ ಉನ್ನತಿ ಅಷ್ಟೇ ಅಲ್ಲ, ನೀವು 4 ಜನರ ಉನ್ನತಿ ಬಗ್ಗೆ ಮಾತಾಡ್ತಿದ್ದೀರಿ. ಅದು ನಿಮ್ಮ ಭಾಳ ದೂರದೃಷ್ಟಿ. ಕರೆಕ್ಟ್. ಯಾಕಂದರೆ ಈ ಕ್ಷಣಕ್ಕೆ ನನಗೇನು ಬರದೇ ಹೋದರೆ ಬಿಡಪ್ಪ ಏನೂ ಬರ್ತಿಲ್ಲ ಅಂತ, ಬಟ್ ಈಗ ಬರ್ದಿರ್ಬೋದು, ನಾಳೆ ದಿನ. ಅಂದರೆ ಆ ದೂರದೃಷ್ಟಿ ಇದ್ದಾಗ ತಾಳ್ಮೆ ಬೇಕು, ಅದು ತುಂಬ ತಾಳ್ಮೆ ಬೇಕು. ಆ ತಾಳ್ಮೆ ನಂಗೆ ಕಲಿಸಿದ್ದು ಬಹುಶಃ ಬಿಗ್ ಬಾಸ್. ಓಕೆ. ಯಾಕೆ? ಬಿಗ್ ಬಾಸ್ ಗೆದ್ದಾಗ ಮನೆಯಲ್ಲಿ ಸುಮಾರು 1-2 ವರ್ಷ ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಬರ್ತಿಲ್ಲ. ಆ ತಾಳ್ಮೆ ಕಲಿಸಿದ್ದು ನಂಗೆ ಅದನ್ನೇ. ಅಶೋಕ್ ಕಲಿಸಿದ್ದು. ಸೊ ಎಲ್ಲರೂ ಸುಮಾರು ಬಿಗ್ ಬಾಸ್ಗೆ ಏನು ಬದಲಾವಣೆಗಳಾಗಲ್ಲ. ಬಿಗ್ ಬಾಸ್ನ ತಾಳ್ಮೆ ಕಲಿತೆ. ಅದನ್ನೇ ಹೇಳ್ತೀನಿ, ನಾನು ಯಾರನ್ನೂ ದೂಷಣೆ ಮಾಡೋದಿಲ್ಲ. ಅವ್ರು ತಪ್ಪು, ಅವ್ರು ಸರಿ ಅಂತ ಹೇಳೋದಿಲ್ಲ. ಎವ್ರಿಥಿಂಗ್ ಕಮ್ಸ್ ಟು ಟೀಚ್ ಯು ಎ ಬ್ಯೂಟಿಫುಲ್ ಲೆಸನ್. ಜಸ್ಟ್ ಬಿ ಇನಫ್ ಅವೇರ್ ಟು ಅಕ್ಸೆಪ್ಟ್ ಇಟ್. ಇದೇನೋ ಬರ್ತಿದೆ, ಇದನ್ನು ಒಳ್ಳೆ ಮಾಡೋದಕ್ಕೆ ಹೋಗ್ತದೆ. ನಂಗೆ ಸುಮಾರು ಜನ ಈಗ ನಮ್ಮ ಎಲ್ಲ ಬಿಸ್ನೆಸ್ ಮಾಡಿ ಏನೋ ತೊಂದರೆಗಳಾಗ್ತವೆ. ಡೀಲರ್ ಏನೋ ಮಾಡ್ದೆ, ಇನ್ನೊಬ್ಬ ಏನೋ ಮಾಡ್ದೆ, ಮತ್ತೊಬ್ಬ ಏನೋ ಮಾಡ್ದೆ. ಅಲ್ಲಿಂದ 6 ತಿಂಗಳು ಬಿಟ್ಟರೆ ಅದು ಒಳ್ಳೇದಾಯಿತು ಅನ್ಸುತ್ತೆ ನನಗೆ. ಈಗ ನನ್ನ ಹುಡುಗ ಒಬ್ಬ, ಹೆಸರು ಬೇಡ, ಬಂದು ನಮ್ಮಲ್ಲಿ ಡೀಲರ್ ನಮ್ಗೆ ಗೊತ್ತಿಲ್ಲದೆ ದುಡ್ಡು ಇಸ್ಕೊಂಡು ಓಡೋಗ್ಬಿಟ್ಟ. ನಾನು ಪೊಲೀಸ್ ಕೇಪ್ ಹಾಕ್ಬೇಕಂದ್ರೆ ಹಾಕಿದೆ. ನಾನು ಕೇಸ್ ಹಾಕ್ತೆ. ಅದು ಹಾಕಿದ್ಮೇಲೆ ಈಗೇನು ಮಾಡ್ತೀನಿ, ಬರೋವಾಗ ಒಂದಷ್ಟು ಕಂಡೀಷನ್ಸ್ ಹಾಕ್ಬಿಡ್ತೀನಿ ಹೊಸ ಹುಡುಗರಿಗೆ. ದುಡ್ಡು ಇಸ್ಕೊಳ್ಳೋಂಗಿಲ್ಲ, ಹಿಂಗೆ ಮಾಡಬಾರ್ದು. ಅವ್ನು ಹಂಗೆ ಮಾಡಲಿಲ್ಲ ಅಂದರೆ ನನಗೆ ನಿಯಮನೇ ತರ್ತಿರ್ಲಿಲ್ಲ ನಾನು. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್. ಅಂದರೆ ಹೇಗೆ ಒಂದು ಕಾಯಿಲೆ ಬಂದಾಗ ಪಥ್ಯವಿನ ಬೆಲೆ ಗೊತ್ತಾಗುತ್ತಲ್ಲ, ಪಥ್ಯವು ಮಾಡ್ತಾರೆ. ಕರೆಕ್ಟ್. ಅಯ್ಯೋ ಶುದ್ಧವಾಗಿರಬೇಕು ಅಂತ. ಕರೆಕ್ಟ್. ಅಂದರೆ ಪ್ರತಿ ಹೊಡೆತಗಳು ಮನುಷ್ಯನ ಬದಲಾವಣೆಗೋ ಅಥವಾ ಅವನೇ ಏನೋ ಒಂದಷ್ಟು ಹೊಸ ವಿಚಾರಗಳನ್ನ ಅಳವಡಿಸ್ಕೊಳ್ಳಿಕ್ಕೂ ಕಾರಣವಾಗುತ್ತೆ. ಅಂದರೆ ಅವನು ನೆನೆಯದ ಹೊರತು ಕೊಡೆಯ ಅನ್ವೇಷಣೆ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಕರೆಕ್ಟ್. ಹಾಗಾಗಿ ನಮಗಾದ ಪ್ರತಿ ಹೊಡೆತಗಳನ್ನು ನೀವು
ಎಚ್ಚರಿಕೆಯ ಕರೆಗಂಟೆ ಥರ ತಗೊಂಡ್ರೆ ನಾಳೆಗೇನೋ ಅದ್ಭುತವಾದನ್ನು ರೂಪಿಸ್ಲಿಕ್ಕೆ ನಮಗೊಂದು ದಾರಿ ಕಾಣುತ್ತೆ ಅಂತ. ಬ್ಯೂಟಿಫುಲ್ಲಿ. ನನಗೆ ನಾನೊಬ್ಬ ಚಿಕ್ಕವನು, ನಿಮಗಿಂತ ಬಹಳ ಚಿಕ್ಕವನು, ಆದರೆ ನಿಮ್ಮ ನಡೆ ನುಡಿಗಳಲ್ಲಿ ಓದಿರ್ಬೋದು, ಭಗವಂತ ಏನೋ ಚಿಕ್ಕ ಜ್ಞಾನ ಕೊಟ್ಟಿರ್ಬೋದು, ಆದರೆ ನಿಮ್ಮ ವ್ಯಕ್ತಿತ್ವ, ಪ್ರತಿ ಹಿನ್ನಡೆಗಳು, ಜೊತೆಗಿದ್ದವರೇ ಮಾಡಿದ ನಂಬಿಕೆ ದ್ರೋಹಗಳು, ಅವ್ರು ಯಾರನ್ನು ನೀವು ಶತ್ರುಗಳ ಲಿಸ್ಟಲ್ಲಿ ಇಡಲೇ ಇಲ್ಲ. ಬಿಕಾಸ್ ಶತ್ರುತ್ವ ಅನ್ನೋದು ಅಥವಾ ಕೋಪ ಅನ್ನೋದು, ಪ್ರೇಮ ಅನ್ನೋದು, ಅದರೆಲ್ಲದರ ಉಗಮ ಸ್ಥಾನ ಸ್ವಯಂ ನಾವೇ ಆಗಿದ್ದೀವಿ. ಸೂಪರ್. ಅವನ ದೋಣಿ ನನಗೇನೋ ಮಾಡಿದ್ದಲ್ಲ, ಅವನೇನೋ ನನಗಂದಾಗ ನಾನು ಅಂದರೆ ನನ್ನ ನಗು ಅಳುವಿನ ರಿಮೋಟ್ ಅವ್ರ ಕೈ ಕೊಟ್ಟು ಕೂತ್ಕೊಳ್ಳೋದು ಸರಿಯಲ್ಲ ಅಂತ ನಿಮ್ಮ ಕತೆ ಕೇಳಿದಾಗ ನಮ್ಮ ವೀಕ್ಷಕರಿಗೆ ಅನಿಸಿರುತ್ತೆ. ಬಹಳ ತಿಳುವಳಿಕೆ ಉಳ್ಳವರು. ನನಗನ್ಸುತ್ತೆ ಒಂದು ಯಶಸ್ಸು ಅಥವಾ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವದ ಮಾಪನ ಹೇಗೆ ನಡೆಯುತ್ತೆ ಅಂದರೆ ಅವನ ಹಣದಿಂದಲೂ ಅಲ್ಲ ಅಥವಾ ಅವನ ಹೊರಗಿನ ರೂಪದಿಂದಲೂ ಅಲ್ಲ, ಅವನ ಮುಂದೆ ಬರುವ ಪ್ರತಿ ಪರಿಸ್ಥಿತಿಗಳನ್ನು ಎಷ್ಟು ಪ್ರಬುದ್ಧವಾಗಿ, ಯಾರಿಗೂ ನೋವಾಗದಂತೆ, ಸ್ವಯಂ ತನಗೂ ನಷ್ಟವಾಗದಂತೆ. ತುಂಬ ಸರಿ ಏನಾಗ್ಬಿಡುತ್ತೆ, ಇನ್ನೊಬ್ಬರಿಗೆ ನೋವು ಮಾಡೋದು ಬೇಡ ಅಂತ ನಮಗೆ ನಾವು ತುಂಬ ನಷ್ಟ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಹಾಗಾಗಿ ನನಗೂ ನಷ್ಟವಾಗದಂತೆ ಹಾಗೂ ಇನ್ನೊಬ್ಬರಿಗೂ ಅಹಿತವಾಗದಂತೆ ಬೇರೆ ದಾರಿ ಇಲ್ಲ. ಕೆಲವೊಮ್ಮೆ ನಾವು ಅಂದರೆ ಎವ್ರಿ ಒನ್ ಈಸ್ ಎ ವಿಲನ್ ಇನ್ ಸಮ್ ಓನ್ ಸ್ಟೋರಿ ಅಂತ ಮಾತಿದೆಯಲ್ಲ, ಹಾಗೆ ಪ್ರತಿ ಪರಿಸ್ಥಿತಿಗಳನ್ನು ಇವ್ರ ಕಥೆಯಿಂದ ಒಂದು ತಿಳ್ಕೊಳ್ಬೋದು. ನಿಮ್ಮೊಡನೆ ಬದುಕು ಕೆಲವೊಮ್ಮೆ ಹಿತ ಅಥವಾ ಅಹಿತ ಎರಡೂ ನಡ್ಕೊಳ್ಬೋದು. ಯಾರನ್ನು ದೂಷಿಸೋಕೆ ಹೋಗಬೇಡಿ. ನಿಮಗೊಂದು ಕ್ಲಾರಿಟಿ ಇರಬೇಕು, ನಾನು ಮುಂದಿನ 5 ವರ್ಷದಲ್ಲಿ ನಾನು ಎಲ್ಲಿಗೆ ಹೋಗಬೇಕಿದ್ದೀನಿ ಅಥವಾ ಈ ದಾರಿಯಲ್ಲಿ ನನಗೆ ಬರಬಹುದಾದ ಸವಾಲುಗಳ ಬಗ್ಗೆ ನನಗೆ ಒಂದು ದೂರದೃಷ್ಟಿ ಇರಬೇಕು. ಮತ್ತು ಅವರು ಹೇಳಿದ್ರು, ನನ್ನ ತಪ್ಪುಗಳನ್ನು ನಾನು ಯಾರೋ ಡೈರೆಕ್ಟರ್ ಸಿಕ್ಕರೆ, ಇಲ್ಲ ಸರ್ ಇದಿಲ್ಲಿ ವರ್ಕ್ ಆಗಲ್ಲ ಸರ್, ನಾನೇ ಹೇಳ್ತಾ ಇದ್ದೆ, ಯಾರೋ ನರ್ತನ ಅವ್ರ ಬಳಿ ನಾನೇ ಹೇಳ್ತಾ ಇದ್ದೆ ಅಂತ. ಸೊ ತಮ್ಮ ತಪ್ಪುಗಳ ಬಗ್ಗೆ ತಮಗೆ ಒಂದು ಅರಿವಿರೋದು ಅತಿಶ್ರೇಷ್ಠವಾದ ವ್ಯಕ್ತಿತ್ವ. ಯಾಕಂದರೆ ಸರಿ ತಪ್ಪುಗಳ ಮಿಶ್ರಣವೇ ಮನುಷ್ಯನಾಗಿದ್ದಾನೆ. ಸರಿಯನ್ನು ನಾನು ಗುರುತಿಸ್ಕೊಂಡು ತಪ್ಪನ್ನು ಇನ್ನೊಬ್ಬರು ಗುರುತಿಸ್ಲಿಕ್ಕೆ ಅವಕಾಶ ಮಾಡೇ ಕೊಡಬಾರ್ದು. ಬೇಕಾದರೆ ಸರಿಗಳನ್ನು ಇನ್ನೊಬ್ಬರು ಗುರುತಿಸ್ಲಿ, ನನ್ನ ತಪ್ಪುಗಳನ್ನು ನಾನೇ ಗುರುತಿಸ್ಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ. ಸೊ ಅವ್ರ ಇಡೀ ಜರ್ನಿ ನನಗನ್ಸುತ್ತೆ ತುಂಬ ಸ್ಪೋರ್ಟಿವ್ ಆಗಿ ತಗೊಳ್ಳೋರಾದರೆ, ತುಂಬ ಏನೋ ಬದುಕಬೇಕು, ಏನೋ ಸಾಧಿಸಬೇಕು ಅನ್ನೋರಿಗೆ ಬಹಳ ದೊಡ್ಡ ಕಥೆಯಾಗಿದೆ. ಆ್ಯಂಡ್ ಶಶಿ ಸರ್, ನೀವು ಈ ಕ್ಷಣ ಹೇಳಿದ್ರಿ ನಾನು ನಾಳೆ ಸತ್ರು ಕೂಡ ನನ್ನದೊಂದು ತೃಪ್ತ ಬದುಕು ಅಂತ. ನನ್ನ ಪ್ರಕಾರ ನೀವು ಹಾಗೆ ಬದುಕಿದ್ದೀರಿ ಕೂಡ. ಇದು ಅತಿಶಯೋಕ್ತಿ ಅಲ್ಲ. ನಾನೊಬ್ಬ ಶಾಂತವಾಗಿ ನಂದೊಂದು ದಾರಿಯನ್ನು ಕಂಡುಕೊಂಡವನಾಗಿ ನಿಮ್ಮಂಥವರ ಪ್ರತಿ ಭೇಟಿಗಳು ನನಗೊಂದು ಹೊಸ ಇನ್ಪುಟ್ ಕೊಡ್ತಾವೆ. ನಂದೊಂದು ಆಧ್ಯಾತ್ಮಿಕ ದಾರಿ ಇರ್ಬೋದು, ಬಟ್ ಅದು ಕೂಡ ನನ್ನ ಪ್ರಕಾರ ಅದು ಒಂದು ವ್ಯವಹಾರದ ಮನಸ್ಥಿತಿನೇ ಅಲ್ಲೂ ಇರಬೇಕು. ನಾಟ್ ದುಡ್ಡು ಅಂತ ಅರ್ಥ ಅಲ್ಲ. ಇವರು ಈಗ ಯಾರೋ ಜೊತೆಲಿದ್ದವರು ಇವ್ರಿಗೇನೋ ಒಂದಷ್ಟು ಗೊಂದಲಗಳು ಮಾಡಿದಾಗ ನಾನು ಕೂಗಾಡಿ ಕಿರ್ಚಾಡಿ ಹೊಲ್ಸೊಲ್ಸು ಮಾತಾಡಿದರೆ ಬಹುಶಃ ಅವರೆಷ್ಟು ಕೆಟ್ಟವರು, ನಾನು ಅದನ್ನೇ ಮಾಡಿದ್ನಲ್ಲ ಹೆಚ್ಚು ಕಡಿಮೆ. ಅವ್ರು ಒಳಗೆ ಮಾಡಿದ್ರು ನಾನು TV ಮುಂದೆ ಬಂದು ಮಾಡಿದೆ ಅನ್ನಂಗೆ ಆಗ್ಬಿಡೋದು. ಸೊ ಇದರಿಂದ ನಾವು ಕಲ್ತಿದ್ದೀವಿ, ನೀವು ಇದರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಇದ್ರೆ ಹೇಳ್ಬೋದು ಆಡಿಯನ್ಸ್ಗೆ. ಸಿಕ್ಕಾಪಟ್ಟೆ ಹೇಳಿದ್ವು ಎಲ್ಲವೂ ಡಿಸ್ಕಸ್ ಮಾಡೋದು. ಈಗ ನೀವು ಹೇಳ್ತಿದ್ರೇನು ಕೂಗಾಡಿ ಕಿರ್ಚಾಡಿ ಅಂತಂದ್ರಲ್ಲ, ನಂಗೆ ಜಸ್ಟ್ ಅನಿಸಿದ್ದು ಇವತ್ತು ಸಮಸ್ಯೆ ಅಂತ ಬಂದಾಗ ದೇರ್ ಆರ್ ಆಲ್ವೇಸ್ 2 ways. ನಾನು ಹೆಂಗೆ ಯೋಚನೆ ಮಾಡ್ತೀನಿ, ನನಗೆ ಸಮಸ್ಯೆ ಬಂದಾಗ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅಂತೇಳಿ, ನನಗೆ ಸಮಸ್ಯೆ ಬಂದಾಗ ನಾನು ವಿದ್ಯಾವಂತ, ನಾನು ಬುದ್ಧಿವಂತ, ನಾನೊಂದು ಟೇಬಲ್ ಹಾಕ್ಕೊಂಡು ಆ ಕಡೆ ಈ ಕಡೆ ಕೂರಿಸ್ಕೊಂಡು ಮಾತಾಡ್ತೀನಿ, ಚರ್ಚೆ ಮಾಡಿ. ಡಬಲ್ ಆ್ಯಕ್ಟಿಂಗ್ ಹಂಗಲ್ಲ ಅಂದರೆ ನಿಮ್ಮಿಂದ ನಂಗೆ ಸಮಸ್ಯೆ ಆಯಿತು, ಬನ್ನಿ ನಾವು ಇಬ್ರು ಕೂತ್ಕೊಂಡು ಮಾತಾಡೋಣ. ಟೇಬಲ್ಗೆ ಆ ಕಡೆ ಈ ಕಡೆ ಹಾಕೊಂಡು ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡೋದ್ರಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು, ಬಿಟ್ಟರೆ ಟೇಬಲ್ ಹತ್ತಿ ಗಲಾಟೆ ಮಾಡಬಾರ್ದು ಅಂತ. ಸುಮ್ಮನೆ ಕೂಗಾಡಿ ಕಿರ್ಚಾಡಿ ಏನು ಬಂತು? ಪರಿಹಾರನೇ ಇಲ್ಲ. ನೀವು ಒಂದಂದ್ರೆ 4 ಅಂತೀರಿ. ನಾನು ಸುಮಾರು ನಾನೊಂದು ನೋಟಿಸ್ ಹಾಕೊಂಡ್ಬಿಡ್ತೇನೆ, ಡೋಂಟ್ ಗೆಟ್ ಹರ್ಟ್ ಅಲ್ಲಿ ಹಾಕಿದ್ದೀನಿ ನೋಡಿ. ಡೋಂಟ್ ಗೆಟ್ ಹರ್ಟ್. ಹೌದು, ಹರ್ಟ್ ಯಾರೋ ಮಾಡೋದಲ್ಲ, ನಾವೇ ಆಗೋದು. ಏನೋ ಅಂದ್ಬಿಟ್ಟ, ನಾನೇ ಕರೆಕ್ಟ್ ಆಗ್ಬಿಟ್ಟೆ, ಏನೋ ಅಂದ್ಬಿಟ್ಟ. ನಂಗೆ ಮೊನ್ನೆ ಯಾವುದೋ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹಂಗೆ ಆಯಿತು. ನಾನು ಹೇಳಿದೆ ಡಿಜಿಟಲ್ ಮಾರ್ಕೆಟಿಂಗ್ ಶುರು ಮಾಡಬೇಕು ಅಂತ ಮಾಡಿದ್ವಿ. ನಾನು ಏನು ಕೇಳ್ತಾ ಏನೋ ಅವ್ರ ಕೈಲಿ ಕೊಡೋಕ್ಕಾಗ್ತಿಲ್ಲ. ನನಗೆ ನಾನೇ ತಪ್ಪು ಮಾಡ್ತಾ ಏನೋ ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾನೇ ರಿಕ್ವೆಸ್ಟ್ ಮಾಡಿಬಿಟ್ಟೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಿಕಾಸ್ ಆಫ್ ಮೈ ಬಿಸಿ ಸ್ಕೆಡ್ಯೂಲ್. ಗ್ರೂಪ್ ಮಾಡಿದ್ದೆ, ನಾನು ಇದನ್ನು ಕೋಪ ಮಾಡ್ಕೊಳಕ್ಕಾಗ್ತಿಲ್ಲ, ಐ ಥಿಂಕ್ ಐ ಕಾಂಟ್ ಹ್ಯಾಂಡಲ್ ದಿಸ್, ಐ ಆಮ್ ಎಕ್ಸಿಟಿಂಗ್ ಫಾರ್ ದ ಗ್ರೂಪ್, ಥ್ಯಾಂಕ್ ಯು ಅಂತ ಎಕ್ಸಿಟ್ ಆಗ್ಬಿಟ್ಟೆ. ನಾನೇ ಆಚೆಗೆ ಬಂದುಬಿಟ್ಟೆ. ಆಚೆಗೆ ಬಂದುಬಿಟ್ರೆ ಅಲ್ಲಿರೋ ಯಾರೋ ಸಮ್ ಎಕ್ಸ್-ಪರ್ಸನ್ ಒಂದು ಮೆಸೇಜ್ ಹಾಕಿದ್ರು, ಯಾರು ನನ್ನ ವೈಫ್ ಅಕೌಂಟಿಗೆ, ಬಿಕಾಸ್ ಶಿ ವಾಸ್ ಆಲ್ಸೋ ದೇರ್. ಏನಂತ ಹಾಕಿದ್ರು, ಯು ಕಾಂಟ್ ಎಕ್ಸ್ಪೆಕ್ಟ್ ಟು ಕ್ಯಾಚ್ ಎ ಫ್ಲೈಟ್
ಗಿವಿಂಗ್ ಎ ಟ್ರೈನ್ ಟಿಕೆಟ್ ಅಂತ ಹಾಕಿದ್ದೆ. ಅಂದರೆ ನೀವು ರೈಲ್ವೆ ಟಿಕೆಟ್ ಕೊಟ್ಬಿಟ್ಟು ಫ್ಲೈಟ್ ಹತ್ತಬೇಕು ಅಂತ ಯೋಚನೆ ಮಾಡಬಾರ್ದು ಅಂತಂದ್ರೆ ನಂಗೆ ಕೋಪ ಬಂದುಬಿಡ್ತಾವೆ ನಂಗೆ ಅಂದಿದ್ದಕ್ಕೆ. ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಫೋನ್ ಮಾಡಿದೆ, ನಿನಗೆ ಏನು ಗೊತ್ತು ಅಂತ. ಗೊತ್ತು ಈಸ್ ಪರ್ಸನ್ ಆಫ್ ಟೀಮ್, ಲೈಕ್ ವಿ ಆರ್ ಟಾಕಿಂಗ್ ಲೈಕ್ ದಿಸ್ ಪರ್ಸನ್ ಆಸ್ ಮೆಸೇಜ್ ಅಂತ ಅನ್ಕೊಳ್ಳೋಣ. ಬಿಕಾಸ್ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿರೋದೆ, ಅದು ಡಿಜಿಟಲ್ ಮಾರ್ಕೆಟಿಂಗ್ ಕೊಟ್ಟಿಲ್ದು ಕೇಳಿಸ್ಕೊಂಡಿರ್ತೀನಿ. ಟ್ರೈನ್ ಟಿಕೆಟ್ ಕೊಟ್ಬಿಟ್ಟು ಬಸ್ ಡಿಜಿಟಲ್ ಮಾರ್ಕೆಟಿಂಗ್ ಕ್ರಿಯೇಟಿವ್ ಪರ್ಸನ್ಗಳಿಗೆ ಹಿಂಗೆ ಮಾಡ್ತಾರೆ ಅನ್ನೋದನ್ನ ಸಿಕ್ತ ಅವಕಾಶ ಅಂತ ಮೆಸೇಜ್ ಆಗ್ಬಿಟ್ಟು ಏನು ಗೊತ್ತು ನಿಂಗೆ ಅಂದೆ. ಏನು ಅನ್ಕೊಂಡಿದೆ ಬಜೆಟು, ನಾನು ತಿಂಗ್ಳಿಗೆ 1 ಲಕ್ಷ ಕೊಡೋಕೆ ರೆಡಿ ಇದ್ದೀನಿ, ನೀನು ಮಾಡೋಕೆ ರೆಡಿ ಇಲ್ಲ ಅಂತ. ಅವು ನೀ ಇದನ್ನು ಬಿಟ್ಬಿಟ್ಟು ಏನೇನೋ ಮಾತಾಡೋಕೆ ಬರಬೇಡಿ. ಓನರ್ ಹತ್ರ ಏನು ಮಾತಾಡಿದ್ದೀನಿ ಗೊತ್ತಾ ನಿಂಗೆ ಅಂದೆ. ಅವನು ಏನು ಅಫೆಂಡ್ ಆಗ್ಬೇಡಿ ಮಗ, ನೀನು ಯಾವ ನನ್ನ ಮಗ ಬಿಡುಗರು ಅಂದೆ. ನಂಗೆ ಉರಿದೋಗ್ಬಿಡ್ತು. ಏನು ಗುರು ಹಿಂಗೆ ಅಂದ್ಬಿಟ್ಟ ಇವನು, ಇದು ಹಿಂಗೆ ಅಂದ್ಬಿಟ್ಟು ಏನೋ ಮತ್ತೆ ನೀನು ಎಂಥವ್ನು ನಂಗೆ ಗೊತ್ತು ಬಿಡಲ್ಲ ಅಂತ ನನ್ನ ಹತ್ರ ಮಾತಾಡ್ತಾವನೆ. ನಾನು ತಪ್ಪು ಮಾಡಿದೆ ಅನ್ಕೊಂಡು ನಾನೇನು ಮಾಡಿದೆ, ಇವನ ಹತ್ರ ಮಾತಾಡಲೇಬಾರ್ದಿತ್ತು, ನಾನು ತಪ್ಪು ಮಾಡಿದೆ ಹಂಗಂತೇಳಿ ಕಾಲ್ ಕಟ್ ಮಾಡಿದೆ. ಮತ್ತೆ ನಂಗೆ ಅನ್ನಿಸ್ತು, ಈಗ ನಾನು ಇವನ ಹತ್ರ ಅನ್ಸ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಐ ಕ್ಯಾನ್ ಬಿ MD ಆಫ್ ದಿಸ್ ಕಂಪನಿ. ಬಿಕಾಸ್ ಸಮ್ ಒನ್ ಕ್ಯಾನ್ ಈಸಿಲಿ ಕಮ್ ಡಿಸ್ಟರ್ಬ್ ಯು ಆ್ಯಂಡ್ ಗೋ ಬ್ಯಾಕ್. ನಾನು ಹತ್ರ ಮಾತಾಡಬಾರ್ದಿತ್ತು ಫಸ್ಟ್, ಬಟ್ ಇಲ್ಲಿ ನಾನು ಇಲ್ಲಿ ಬಿಡಬಾರ್ದು. ಅದನ್ನು ನನಗನ್ಸಿದ್ದು ನಾನು ರೈಟ್ ರಾಂಗ್ ನಂಗೆ ಗೊತ್ತು. ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂದಿದ್ದಾನೆ. ಅವ್ನಿಗೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಿದೆ. ಅಂದೆ ಗುರು ಅವನ್ನ ಬಿಗ್ ಬಾಸ್ ವಿನ್ನರ್ ಏನೋ ನನ್ನ ಮಗ ನೀನು ಅಂತಂದೆ ಕಣ. ನಾನು ಅದೇನೋ ಅಂದೆ ಅಂತ ಅಂದೆ. ಏನು ಮಾಡ್ಬೇಕು ನನಗೆ? ಸರಿ ಆಯಿತು, ನಾನು ಒಂದು ಲೀಗಲ್ ನೋಟಿಸ್ ಟೈಪ್ ಮಾಡಿದೆ. ನೀನು ಹಿಂಗೆಲ್ಲ ಅಂದೆ ನನ್ನ, ಇದಕ್ಕೆ ಏನಕ್ಕೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅಂತಂದರೆ ತುಂಬ ಮುಂದೆ ಹೋಯ್ತು ಮಾತುಗಳು. ಸ್ವಲ್ಪ ವಿಲ್ ಟೇಕ್ ಎನ್ ಲೀಗಲ್ ಆ್ಯಕ್ಷನ್ ಮೆಸೇಜ್ ಹಾಕಿದೆ. ಸರ್ ತಪ್ಪಾಯಿತು, ಕ್ಷಮೆ ಇರಲಿ, ಹಂಗೆ ಹಿಂಗೆ ಅಂತ. ಯಾಕೆ ಹಿಂಗೆ ಅಂದೆ ನೀನು? ಸರ್ ಹಿಂಗೆ ನಂಗೆ ಗೊತ್ತಿರಲಿಲ್ಲ ಅಂದೆ. ನಾನು ಅವ್ನಿಗೆ ಈ ಹುಡುಗ ನನಗೆ ಹಿಂಗೆ ಕೆಲಸ ಮಾಡ್ತಾವೆ. ನಾನು ಈಸ್ ವರ್ಕಿಂಗ್ ವಿತ್ ಮೀ ಸ್ಟಿಲ್ ನಾವು. ನಾನು ಮತ್ತೆ ಕರೆಕ್ಷನ್ಸ್ ಹೇಳಿಲ್ಲ, ತಪ್ಪಾಯಿತು, ನಾನು ಹಿಂಗೆ ಮಾತಾಡಬಾರ್ದಿತ್ತು ಅಂತ. ಅವನು ಎಷ್ಟು ಬ್ಯೂಟಿಫುಲ್ ಅಲ್ಲ ಸರ್, ನಾವು ಹಿಂಗೆ ಅಂದಿದ್ರೆ ನಾವು ಪರಿಚಯ ಆಗ್ತಿರ್ಲಿಲ್ಲ ಅಂತಂದ. ನಿಜ ನಿಜ ನಿಜ. ಅವನದೇನೋ ಅಗ್ರೆಷನ್ ಅವ್ನು ಹಾಕ್ಬಿಟ್ಟ, ನಂದೇನೋ ಅಗ್ರೆಷನ್ ನಾನು ಹಾಕ್ಬಿಟ್ಟೆ. ನಾನು ಅದನ್ನು ಹೇಳೋದು, ಪ್ರತಿ ಸಮಸ್ಯೆ ಬದಲಾಗ ಚೇರ್ಗೆ ಆ ಕಡೆ ಈ ಕಡೆ ಕೂತ್ಕೊಂಡಾಗ, ಮಾತಾಡಿದಾಗ, ವಿಚಾರಗಳ ಬಗ್ಗೆ ಹಂಚ್ಕೊಂಡಾಗ ಸಮಸ್ಯೆ ಪರಿಹಾರ ಇರುತ್ತೆ. ಇಲ್ಲ ಸಮಸ್ಯೆನೇ ಅನ್ಕೊಂಡಿದ್ರೆ ಅಷ್ಟೇ ಅಲ್ಲೇ ಇರ್ತೀವಿ. ಅಷ್ಟೇ ನಾನು ಹೇಳಕ್ಕೆ ಇಷ್ಟ. ಬ್ಯೂಟಿಫುಲ್. ಇದನ್ನು ತುಂಬ ಚೆನ್ನಾಗಿ, ಅಂದರೆ ನನ್ನ ಪ್ರಕಾರ ಇದೊಂದು ಆಧ್ಯಾತ್ಮಿಕ ಚಿಂತನೆ, ಅದ್ರ ಹೊರತಾಗಿ ಬೇರೆ ಏನೂ ಅಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿ ನನ್ನ ಜೊತೆ ಅಷ್ಟು ಗೌರವಾನ್ವಿತವಾಗಿ ಮಾತಾಡಿದ್ರಿ.